ಇವನಂತಲ್ಲಿ ದುಡ್ಡಿದೆ, ಚೆನ್ನಾಗಿರೋ ಮನೆ ಇದೆ, ಆರಾಮಿದ್ದಾನೆ ಅಂತ ನೀವು ನೋಡ್ತಿರ್ಬೋದು. ಅಲ್ಲಿ ನೋಡಿ ಮನೆ ಅದೇ ಇದೆಲ್ಲ ನೋಡಿಬಿಟ್ಟು ಏನು ಚಿಕ್ಕದೈತೆ ಮನೆ, ಅದನ್ನೆಲ್ಲ ಇಲ್ಲೆಲ್ಲ ಹಾಕ್ಕೊಂಡಿದ್ದಾರೆ ಅಂತ ಅನ್ಬೋದು ಕಮೆಂಟ್ ಬಾಕ್ಸಲ್ಲಿ. ಫ್ರೆಂಡ್ಸ್ ನೋಡಿ, ನೈಟ್ 10 ಗಂಟೆ ಆದರೆ ಶಿವಮೊಗ್ಗ ಎಷ್ಟು ಸೈಲೆಂಟ್ ಆಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಇದು ಗೋಪಿ ಸರ್ಕಲ್ ನಾನು ತೋರಿಸೋದು ನೋಡಿ. ಹೋಗುತ್ತೆ ಡ್ಯೂಟಿಗೆ. ಬ್ಲಾಕಿ ಬಾಯ್. ಏನ ಟೈಮ್ ಆಗೈತೆ ಆಲ್ರೆಡಿ. ಫ್ರೆಂಡ್ಸ್, ನಾನು ಹಾಕಿರೋ ಹೆಲ್ಮೆಟ್ಗೂ ಈ ಬೈಕಿಗೂ ಸಂಬಂಧನೇ ಇಲ್ಲ. ನೋಡಿ ಹೆಂಗಿದೆ ಹೆಲ್ಮೆಟ್. ತುಂಬ ದಿವಸ ಆಯ್ತು ಚೇಂಜ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನೋಡ್ಬೇಕು ಯಾವಾಗ ಚೇಂಜ್ ಮಾಡ್ತೀನೋ ಗೊತ್ತಿಲ್ಲ. ನನಗಿದು ಕಂಫರ್ಟ್ ಆಗ್ತಾ ಇಲ್ಲ ಹೆಲ್ಮೆಟ್. ಟೇಸ್ಟ್ ಇರಬೇಕು. ಫ್ರೆಂಡ್ಸ್ ನೋಡಿ, ನೈಟ್ 10 ಗಂಟೆ ಆದರೆ ಶಿವಮೊಗ್ಗ ಎಷ್ಟು ಸೈಲೆಂಟ್ ಆಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಇದು ಗೋಪಿ ಸರ್ಕಲ್ ನಾನು ತೋರಿಸೋದು ನೋಡಿ. ಗೋಪಿ ಸರ್ಕಲ್ ಇವಾಗ 10 ಗಂಟೆ ಆಗಿದೆ. ಟೈಮ್ ಬಂದುಬಿಟ್ಟು ಎಲ್ಲ ಅಂಗಡಿಗಳು ಕ್ಲೋಸ್ ಆಗಿದ್ದಾವೆ, ಕೆಲವೊಂದು ಮಾತ್ರ ಓಪನ್ ಇದ್ದಾವೆ. ಬಟ್ ಜನ ಯಾರಾದರೂ ಕಾಣಿಸ್ತಾರ ನೋಡಿ? ಅಷ್ಟು ಜನ ಯಾರೂ ಕಾಣಿಸೋದಿಲ್ಲ. ಇದ್ಯಾವ ಸರ್ಕಲ್ ಗೊತ್ತಾ? ಬನ್ನಿ ಹೋಗ್ತೀನಿ ಇವಾಗ ಆ ಕಡೆನೇ. ನೋಡಿ, ಇದು ಮಹಾತ್ಮ ಗಾಂಧಿ ಉದ್ಯಾನವನ. ಈ ರೋಡಲ್ಲಿ ಹೋಗ್ತದೆ ನಾ ಇವಾಗ. ಗೊತ್ತಿಲ್ಲ ಮನೇಲಿ ತಾಯಿ ಏನು ಊಟ ಮಾಡಿದಾರೋ ಗೊತ್ತಿಲ್ಲ. ಹೋಗೋಣ, ಮಲಗಿರ್ತಾರೆ ಎಲ್ಲರೂ ಕೂಡ. ಇವಾಗ ಮನೆಗೆ ಹೋಗಿ ಸಿಗ್ತೀನಿ, ಓಕೆನಾ? ಸರಿ, ಬಾಯ್ ಫ್ರೆಂಡ್ಸ್. ಫೈನಲಿ ಇವಾಗ ಮನೆಗೆ ಎಂಟ್ರಿ ಕೊಟ್ಟಿದ್ದೀನಿ. ನನ್ನ ಬುಜ್ಜಿ ನೋಡಿ ಇಂಡಿಕೇಟರ್ ಆನ್ ಮಾಡ್ಕೊಂಡಿದ್ದೀನಿ. ಯಾಕಂತ ಅಂದರೆ ರೀಸನ್ ಈ ಗೇಟ್ ಹಾಕ್ಬೇಕು. ಹಂಗಾಗಿ ಈ ಗೇಟ್ ಹಾಕೋಕ್ಕೋಸ್ಕರ ಇಂಡಿಕೇಟರ್ ಆನ್ ಮಾಡ್ಕೊಂಡಿರೋದು. ಸ್ವಲ್ಪ ಲೈಟ್ ಆನ್ ಆಗುತ್ತೆ ಅಂತ ಅಂದು ಚಾಕಿ ಇಟ್ಟಾರಿಲ್ಲ. ಇನ್ನೊಂದು, ನನ್ನ ಬೈಕಿಗೆ ಲೈಟ್ ಚೇಂಜ್ ಮಾಡಬೇಕು ಫ್ರೆಂಡ್ಸ್. ಯಾಕಂತಂದರೆ ಅದು ಸಿಕ್ಕಾಬಟ್ಟೆ ನನಗೆ ರೋಡಲ್ಲಿ ಹೈವೇದಲ್ಲಿ ಏನೂ ಕಾಣಿಸಂಗಿಲ್ಲ ರೋಡ್ ಸರಿಯಾಗಿ. ಉಣ್ಣಾಗ ಕೊಡ್ಬಾರ ಬೇ ಯವ್ವ, ಉಣ್ಣಾಗ ಕೊಡ್ಬಾ, ಟೈಮ್ ಆಗೈತೆ. ನಾವು ಮಲ್ಕೋಬೇಕು. ಕಣ್ಣು ಯಾಕಂತವೆ ಸ್ವಲ್ಪ ಕಣ್ಣ ಸಾರು ಸ್ವಲ್ಪ ಊಟ ಹೋಗಲ್ಲ ಯವ್ವ. ಅದೊಂದು ಒಳ್ಳೆಗಲ್ಲ, ಅದಕ್ಕೊಂದು ಊಟ ಹೋಗಲ್ಲ ಸರಿತ್ನಾಗ. ಲೇಟಾಗಿ ಹೋಗಿ ನಾನು ಇವತ್ತು ಡ್ಯೂಟಿಗೆ. ಹಾಯ್ ಲಕ್ಕಿ, ಗುಡ್ ಮಾರ್ನಿಂಗ್. ನಮ್ಮ ಬುಜ್ಜಿ ಇಲ್ಲಿ ನಿಂತಿದ್ದು ನೋಡಿ. ಅಲ್ಲಿ ನಮ್ಮ ಡಾರ್ಲಿಂಗ್ ಇನ್ನೊಂದಿದೆ, ಅದನ್ನ ಯೂಸ್ ಮಾಡ್ತಾ ಇಲ್ಲ ನಾವು ಸದ್ಯ. ನಮ್ಮ ಬ್ರದರ್ ಯೂಸ್ ಮಾಡ್ತಾರೆ, ಆದರೆ ಇಲ್ಲ ಅವರು ಇವಾಗ ಸದ್ಯ ಬೇರೆ ಕಡೆ ಹೋಗಿದ್ದಾರೆ ಕೆಲಸದ ಮೇಲೆ. ತುಂಬ ಜನ ಅನ್ಕೋಬೋದು ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡೋದು ನೋಡಿ ಇವ್ರಿಗೆ ಅಂತ, ಅಂದರೆ ಅವಾಗ ಗಿವ್ ಕೊಡ್ತಾ ಇರ್ತೀನಲ್ಲ, ಚಾಲೆಂಜಸ್ ಕೊಡ್ತಾ ಇರ್ತೀನಿ. ಅದನ್ನ ನೋಡಿಬಿಟ್ಟು ಅನ್ಕೋಬೋದು ಇವನಂತಲ್ಲಿ ದುಡ್ಡಿದೆ, ಚೆನ್ನಾಗಿರೋ ಮನೆ ಇದೆ, ಆರಾಮಿದ್ದಾನೆ ಅಂತ ನೀವು ನೋಡ್ತಿರ್ಬೋದು. ಅಲ್ಲಿ ನೋಡಿ ಮನೆ. ಪ್ರೆಸೆಂಟ್ ನಾವಿರೋ ಮನೆ ಇದು, ಇವಾಗಿರೋ ಮನೆ ಇದು ಪ್ರೆಸೆಂಟು. ಅಂದರೆ ನಮ್ಮೂರು ಬೇರೆದು, ನಮ್ಮೂರು ಶಿವಮೊಗ್ಗ ಅಲ್ಲ, ನಮ್ಮೂರು ಬೇರೆ ಹಳ್ಳಿ. ಅಲ್ಲಿ ಮನೆ ಇದೆ. ಬಟ್ ಇವಾಗ ಪ್ರೆಸೆಂಟ್ ಇರೋದು ಇಲ್ಲಿ ನಾವು ಇವಾಗ, ಓಕೆನಾ? ಈ ಒಂದು ಮನೆಯಲ್ಲಿ ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಇಲ್ಲಿ ಹೊಸ್ದಾಗಿ ಅದೊಂದು ಒಳಗಡೆ ಮತ್ತು ಆ ಕಡೆ ಒಂದು ಬಾಗಿಲಿದೆ ಅಲ್ವ ಅಲ್ಲಿ, ಓಕೆ? ಇಷ್ಟಿದೆ ಮನೆ. ಈ ಒಂದು ತೋಟದಲ್ಲಿ ನಮ್ಮ ತಂದೆಯವ್ರು ಕೆಲಸ ಮಾಡೋದು. ಇದೇ ತೋಟದಲ್ಲಿ ನಮ್ಮ ತಂದೆಯವ್ರು ಕೆಲಸ ಮಾಡೋದು. ನೋಡಿ ಜೆಟ್ ಹಚ್ಚಿದ್ದಾರೆ ಇವಾಗ, ಇಲ್ಲ ಜೆಟ್ ಹಚ್ಚಿದ್ದಾರೆ ನೋಡಿ, ಕಾಣ್ತಾ ಇರ್ಬೋದು ನಿಮಗೆ. ನಾನು ಇಲ್ಲೇ ಶಿವಮೊಗ್ಗದಲ್ಲೇ ಕೆಲ್ಸಕ್ಕೆ ಹೋಗೋದು ಗೈಸ್, ಶಿವಮೊಗ್ಗದಲ್ಲೇ ಕೆಲ್ಸಕ್ಕೆ ಹೋಗೋದು. ಸಪೋರ್ಟ್ ಮಾಡಿ ಪ್ರತಿಯೊಬ್ಬರು ಅಂತ ಅಂದ್ಕೊತೀನಿ. ಯಾಕಂದರೆ ನೋಡಿ, ನಾನು ಇರೋದನ್ನು ಹೇಳ್ಕೊಂಬಿಡ್ತೀನಿ. ಇಲ್ಲಿ ಸುಮ್ಮನೆ ಏನೊಂದು ಅದು ಇದೆ ಇದು ಇದೆ, ಮನೆ ದೊಡ್ಡದಿದೆ, ಹಂಗಿದೆ ಹಿಂಗಿದೆ ಅಂತ ಸುಮ್ಮನೆ ಬಿಲ್ಡಪ್ ತೊಗೊಳೋದಿಲ್ಲ. ಏನಿದೆ ಅದನ್ನ ಹೇಳ್ಕೊಂಬಿಡ್ತೀನಿ, ಓಕೆನಾ? ಬ್ಲಾಗ್ ಅಂತ ಅಂದಮೇಲೆ ಪ್ರತಿಯೊಬ್ಬರು ತೋರಿಸ್ಬೇಕಾಗುತ್ತೆ. ನಾನು ನಮ್ಮ ಲೈಫ್ ಸ್ಟೈಲ್ ಹೇಗಿದೆ ಅನ್ನೋದು ನಿಮಗೆ ಗೊತ್ತಾಗಬೇಕಲ್ಲ. ನಮ್ಮ ಲೈಫ್ ಸ್ಟೈಲ್ ಹೇಗಿದೆ ಅನ್ನೋದು ಗೊತ್ತಾಗಬೇಕಲ್ಲ. ಸುಮ್ಮನೆ ಹೊರಗೆ ಕಾಣೋದಷ್ಟೇ ತೋರಿಸ್ಬಾರ್ದು. ಅಂದರೆ ಇವಾಗ ಚೆನ್ನಾಗಿರೋ ಡ್ರೆಸ್ ಹಾಕ್ಕೊಂಡು ಚೆನ್ನಾಗಿರೋ ಬೈಕಲ್ಲಿ ಹತ್ಕೊಂಡೋಗಿ ಅದನ್ನೆಲ್ಲ ನಮ್ಮ ಲೈಫ್ ಸ್ಟೈಲ್ ಏನಿದೆ ಅದನ್ನೆಲ್ಲ ಪ್ರತಿಯೊಂದು ತೋರಿಸ್ಬೇಕು. ಹಂಗಾಗಿ ನಾನು ಪ್ರತಿಯೊಂದು ನಿಮಗೆ ತೋರಿಸ್ತಾ ಇದ್ದೀನಿ. ಅಲ್ಲಿ ಮೇಲಾದರೆ ಚಾನಲ್ ಇದೆ, ನಾವೇನಾದರೂ ಜಳಕ ಮಾಡ್ಬೇಕಂದ್ರೆ ಆ ಚಾನಲ್ಗೆ ನಾವು ಹೋಗೋದು. ನೋಡಿ ತೋಟ ಹೇಗಿದೆ. ಅವ್ವ
ಬಾರ್ ಬೇ ತಿಂಡಿ ಹಾಕೊಡ್ ಬಾ. ತುಂಬ ಜನ ನೋಡ್ತಿರ್ತಾರೆ ಬ್ಲಾಗ್ ಇದೆಲ್ಲ ನೋಡಿ ದೇ ಇದೆಲ್ಲ ನೋಡಿಬಿಟ್ಟು ಏನು ಚಿಕ್ಕದೈತೆ ಮನೆ ಅದನ್ನೆಲ್ಲ ಇಲ್ಲೆಲ್ಲ ಹಾಕ್ಕೊಂಡಿದ್ದಾರೆ ಅಂತ ಅನ್ಬೋದು ಕಮೆಂಟ್ ಬಾಕ್ಸಲ್ಲಿ. ಏನು ಹೇಳ್ತೀವಿ ಅವರಿಗೆ ಹಂಗೆ ಹೇಳ್ತಾರಲ್ಲ. ನಂಗೆ ತಿಂಡಿ ಹಾಕೊಡುವ ಸಾಕು ಬಾ, ಡೈಲಾಗ್ ಹೊಡೆದ ಸಾಕು, ನಂಗೆ ತಿಂಡಿ ಹಾಕೊಡುವ. ತಿಂಡಿ ಹಾಕೊಡು. ಕಡ್ಕೊಲ್ ರೊಟ್ಟಿ ಎಂತ ಪಲ್ಯ ಆಯ್ತಾ ಹೇಳ. ಹಂಗಾರ ಬೇಡ ನಂಗೆ. ಹಾಂ ಮೀನು ಸಾರಿ ಹೋಗತ್ತೆ, ಕುಂಬಳಕಾಯಿ ಪಲ್ಯಕ್ಕೆ ಬೇಡ. ಅಲ್ರ ಒಂದು ಬಾಡಿಗೆ ಮನೆ ನೋಡೋಣ ಅಂತ ಇವ. ಹಾಂ ಏನಾರ ಬಾಡಿಗೆ ಮನೆಗೆ ಹಾಕಿರುತ್ತೆ ಅಂತ ಇಲ್ಲಿ ಬೇಡ ಅಂತ. ಹಾಂ ರೊಕ್ಕ ಕಟ್ಬೇಕಂದ್ರೆ ಮತ್ತೆ ರೊಕ್ಕ ಕೊಡ್ಬೇಕು, ಹಂಗೆ ಫ್ರೀ ಕೊಡ್ತಾವ್ರೆ ನಮ್ಮ ಮಾವನ ಮಕ್ಳ ಬಾಡಿಗೆ ಮನೆ ಫ್ರೀ ಕೊಡಕ್ಕೆ. ಅಂದ್ರೆ ಇಲ್ಲಿ ಅಲ್ಲಿಂದ ಇಲ್ಲಿ ಬರ್ತತಿ ಕೆಲಸ ಮಾಡಕ್ಕೆ.